ಪಾಯ ತೆಗೆಯುವಂತ ಸಂದರ್ಭದಲ್ಲಿ ಏನು ನಿಧಿ ಸಿಕ್ಕಿತ್ತು ಆ ನಿಧಿಯನ್ನ ಏನು ಲಕ್ಕುಂಡಿಯ ರಿತ್ತಿ ಕುಟುಂಬ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿತ್ತು. ಅದರ ಪ್ರತಿಫಲವಾಗಿ ಸರ್ಕಾರ ಕೂಡ ಇದೇ ಜನವರಿ 26ನೇ ತಾರೀಕಿನಂದು ಗಣರಾಜ್ಯೋತ್ಸವ ದಿನದಂದು ಅವರಿಗೆ ಸನ್ಮಾನ ಮಾಡಿ ಸಾಕಷ್ಟು ಗೌರವ ಸನ್ಮಾನ ಮಾಡಿತ್ತು ಮತ್ತು ಜೊತೆಗೆ ಸಾಕಷ್ಟು ಬಹುಮಾನಗಳ ಕೂಡ ಘೋಷಣೆ ಮಾಡಿತ್ತು. ಅದರ ಜೊತೆಗೆ ಏನು ಮನೆ ಕಟ್ಟಿದ್ದು ಕೂಡ ಒಂದು ಮನೆಯ ಸೈಟ್ ಅನ್ನು ಕೂಡ ಕೊಟ್ಟಿದ್ದು, ಜೊತೆಗೆ ಆ ಮನೆ ಕಟ್ಟೋದಕ್ಕೆ 5 ಲಕ್ಷ ರೂಪಾಯಿಯನ್ನು ಕೂಡ ಘೋಷಣೆ ಮಾಡಿತ್ತು. ಆದ್ರೆ ಇವತ್ತಿಗೂ ಕಳೆದ 10 ದಿನಗಳಿಂದ ಆ ಕುಟುಂಬಕ್ಕೆ ಸರಿಯಾಗಿ ಯಾವುದೇ ರೀತಿಯಾದಂತ ಪರಿಹಾರ ಸಿಕ್ಕಿಲ್ಲ, ಆ ಗೌರವ ಕೂಡ ಸಿಕ್ಕಿಲ್ಲ. ಹೀಗಾಗಿ ಆ ಕುಟುಂಬ ಕೂಡ ನನ್ನ ಜೊತೆಗಿದೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಪ್ರಜ್ವಲ್, ಈಗ ಸರ್ಕಾರ ಗಣರಾಜ್ಯೋತ್ಸವ ದಿನದಿಂದ ಸಚಿವರು ಎಚ್ ಕೆ ಪಾಟೀಲ್ರು ಮತ್ತೆ ಇಡೀ ಜಿಲ್ಲಾಡಳಿತ ನಿಮ್ಗ ಅವತ್ತು ಸನ್ಮಾನ ಮಾಡಿತು, ಬಹಳ ಗೌರವದಿಂದ ನೋಡ್ಕೊಂತು. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗ ಮೂಗಿಗೆ ತುಪ್ಪ ಹೊರಿಸ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಅಲ್ಲೀಗ ಬ್ಯಾಂಕ್ನಿಂದ ಈಗ ಬ್ಯಾಂಕಿಗೆ ನಿಮ್ಮ ಅಕೌಂಟಿಗೆ ಜಮಾ ಆಗೈತೋ ನಿಲ್ಲ ಹಣ? ಜಮಾ ಇಲ್ಲ, 3 ಸಲ ಜಮಾ ಇಲ್ಲ, ಜಮಾ ಇಲ್ಲ. 3-4 ಸರಿ ಹೋಗಿದ್ರಿ. ಅಂದ್ರೆ ಈಗ ಸರ್ಕಾರ 5 ಲಕ್ಷ ರೂಪಾಯಿ ನಿಮಗೆ ಘೋಷಣೆ ಮಾಡಿದ ನಂತರ ಸರ್ಕಾರದ ಹಣಕ್ಕಾಗಿ ಅಥವಾ ಘೋಷಣೆ ಮಾಡಿದ ಗೌರವಧನಕ್ಕಾಗಿ ನೀವೇನ್ ಇವತ್ತಿಗೂ ಕಾಯ್ದೆ ವೇಟ್ ಮಾಡ್ತಾ ಇದ್ದೀರಲ್ಲ, ಅದು ಬರುತ್ತ ಅನ್ಸುತ್ತಾ ಅಥವಾ ಏನ್ ಅನ್ಸುತ್ತೆ ನಿಮ್ಗ? ಅಂದ್ರೆ ಕಾಯ್ತಾ ಇದ್ದೀರಿ, ವೇಟ್ ಮಾಡ್ತಾ ಇದ್ದೀರಿ. ಅಮ್ಮ, ಈಗ ನಿಮ್ ನಿಧಿ ಸಿಕ್ಕ 24 ತಾಸದೊಳಗ ಇಡೀ ಜಿಲ್ಲಾಡಳಿತ ನಿಮ್ ಮನೆಗೆ ಬಂದು ಆ ನಿಧಿಯನ್ನ ತಗೊಂಡು ಹೋಗ್ಬಿಡ್ತು. ಆದ್ರ ಸರ್ಕಾರ ಕಳೆದ 1 ತಿಂಗಳಿಂದ ಕೂಡ ನಿಮ್ಗ ಏನು ಪರಿಹಾರ ಕೊಡೋದಕ್ಕ ಸಾಕಷ್ಟು ವೇಟ್ ಮಾಡ್ತು. ಮತ್ತೆ ಈಗ 5 ಲಕ್ಷ ರೂಪಾಯಿ ಕೂಡ ಘೋಷಣೆ ಮಾಡೈತಿ. ಈಗ ನಿಮ್ಗೆ ಬೇಸಿಗೆ ಕಾಲ ಬರುತ್ತಾ, ಈಗ ನೆಕ್ಸ್ಟ್ ಮಳೆಗಾಲ ಬರ್ತಾ, ಅಷ್ಟ್ರೊಳಗ ಮನಿ ಕಟ್ಟಿಸ್ಬೇಕು ಅನ್ನೋದು ನಿಮ್ದು ಯೋಚನೆ ಇರುವಂತದ್ದು. ಆದ್ರೆ ಈಗ ಇದುವರೆಗೂ ಕೂಡ ನಿಮ್ಗ 5 ಲಕ್ಷ ರೂಪಾಯಿ ಹಣ ಜಮಾ ಆಗಿಲ್ಲಲ್ಲ, ಯಾಕೆ ಜಮಾ ಆಗಿಲ್ಲ ಅಂತ ಹೇಳಿ ಅನ್ಸುತ್ತೆ ನಿಮ್ಗೆ? ನಾವು ಜಮಾ ಮಳೆಗಾಲ ಮನಿ ನಾವು ಒಂದು ಜಲ್ದಿ ಒಂದು ಹಾರಿ ಮನಿ ನಾನು ಮನಿ ಮನಿ ನಮ್ಮ ದ್ವಾರಿ ಅವರು ಮಾಡ ನಮ್ಮ ಹಯ್ಯಾರ ಇಲ್ಲ ರೀ, ಅದು ಜಲ್ದಿ ಹಾರಿ ನೋವು ಹಾರಿ ನಾನು ಹೇಳ್ಕೊಂತೀನಿ ಅವ್ರಿ. ಅಂದ್ರೆ ಬ್ಯಾಂಕಿಗೆ ಹೋಗಿದ್ರಿ ನೀವು? ಬ್ಯಾಂಕ್ ಯಾರ ಕಡೆ ನಾವು ಹೊಂತೀವಿ ಇಲ್ಲ, ಇನ್ನು ಬಂದಿಲ್ಲ, ಮುಂಜಾನೆ ಇನ್ನು ಬಂದಿಲ್ಲ ಅನ್ನೋರು ಹೇಳಿ ಅದ ಸುಮ್ಮನೆ ಬಂದಿವಿ ಅರೇನ ನಾವು ನೋಡಿದ್ವಿ. ಈಗ ಏನು ಪ್ರಜ್ವಲ್ ರೀತಿ ಅವರ ಅಮ್ಮ ಅವರಿದ್ದಾರೆ, ಅಜ್ಜಿ ಕೂಡ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಈಗ ಜಿಲ್ಲಾಡಳಿತ ಆಗಿರ್ಬೋದು, ಈ ಊರಿನ ಮುಖಂಡರ ಏನು ಸಿದ್ದು ಪಾಟೀಲ್ ಅವ್ರು ಆಗಿರ್ಬೋದು, ಅವ್ರಿಗೆ ಏನಾದ್ರು ನೀವು ಕೇಳ್ಕೊಂಡ್ರೆ ಯಾಕೆ ಇನ್ನೂ ಅಮ್ಮ ಹಣ ಜಮಾ ಮಾಡಿಲ್ಲ, ಏನ್ ಹೇಳ್ತಾರ ಅದ್ರ ಬಗ್ಗೆ? ಅದ್ರ ಬಗ್ಗೆ ನಾವ್ ಇನ್ನು ಕೇಳಿಲ್ರಿ. ಅವತ್ತೇನ್ ಹೇಳಿದ್ರಲ್ಲ, ನಾವೆಲ್ಲ ಜವಾಬ್ದಾರಿ ಇದೀವ್ರಿ, ಹಾಕತ್ತೀವ್ರಿ ಅಂತ ಹೇಳ್ರಿ. ನಾವ್ ಈಗ 10 ದಿನ ಆದ್ರೆ ಅವ್ರನ್ನೇನು ನಾವು ಭೇಟಿ ಆಗಿಲ್ರಿ. ಇವತ್ತು ಹೇಳ್ತಾರ, ನಾಳೆ ಹೇಳ್ತಾರ ಅಂತ ನಾವ್ ಸುಮ್ನೆ ಇದೀವ್ರಿ, ಕೇಳಿಲ್ಲ. ಆದ್ರ ನಾವ್ ಇದೀನಮ್ಮ ಅಂತ ಹೇಳ್ಯಾರ ಅವ್ರು. ಹಂಗಾಗಿ ಇವತ್ತಿಲ್ಲ ನಾಳೆ ಹೇಳ್ತಾರ ಏನ ಅಂತ ಹೇಳಿ ನಾವು ದಾರಿ ಕಾಯಕತ್ತೀವ್ರಿ. ಈಗ ಅವ್ರ ಆಜು ಬಾಜು ಅವ್ರು ಕಟ್ಸಮ್ಮ ನೀನು ಹಂಗ ಬಿಟ್ಟಿ ಅಂತಾರ. ಇಲ್ರಿ, ನಮ್ಗಿನ್ನೂ ಹೇಳಿಲ್ಲ ಅವ್ರು. ಅವ್ರ ಟಾಬಾದಾಗ ಇನ್ನು ನಮ್ಗಿನ್ನೂ ಹೇಳಿಲ್ಲ. ಅವ್ರ ರೊಕ್ಕನ ಬಂದಿಲ್ಲ, ನಾ ಎದ್ರಲಿಂದ ಮಾಡ್ಲಿಗ ಕೊಡ್ತೀವಿ ಅಂದಾರ, ಇನ್ನೂ ಕೊಟ್ಟಿಲ್ಲ, ಹಾಕಿಲ್ಲ. ಮತ್ತೀಗ ಅದಕ್ಕ ಅಂತ ಹೇಳಿ ಇವತ್ ಸತಿ ಹೇಳಿ ಬಂದೀವಿ ನಾವು. ದಿನ ಕೇಳ್ತಾರ, ದಿನ ಏನ್ ಮಾಡ್ತಾರ್ರಿ, ಹ್ಞೂನ್ರಿ ಅಂತ ಹೇಳಿ ಅಂದ ಬಂದೀವ್ರಿ. ನಮ್ಗೆ ಇನ್ನೂ ಜಮಾ ಆಗಿಲ್ಲ, ಇನ್ನು ಜಗ ತೋರ್ಸಿಲ್ಲ. ಅಕ್ಕಿ ಇನ್ನು ಅದನ್ನ ಹೋಗುವಂತ ಇನ್ನು ಹೇಳಿಲ್ರಿ ಅವ್ರು. ಹಂಗಾಗಿ ನಾವ್ ಇಲ್ಲ. ಯಾವ ಸೈಟ್ ಕೊಟ್ಟಾರ ಪಂಚಾಯತಿಯಿಂದ ಅದು ಸಹಿತ ನಿಮ್ಗೆ ಗೊತ್ತಿಲ್ಲ? ಇಲ್ರಿ, ನಮ್ಗ ಕೊಟ್ ನೋಡ್ಸೇ ಇಲ್ರಿ. ನಮ್ಮನ್ನ ನೋಡ್ ಬರ್ರಿ ನಿಮ್ ಜಗ ಇಲ್ಲಿ ತಂದಿಲ್ರಿ ಅವ್ರನ್ನ. ಹಂಗಾಗಿ ನಾವು ಸಿದ್ದು ಪಾಟೀಲ್ಗ ದಯಮಯ ಅನ್ನೋದ್ರಿ ಈಗ ಅವ್ರಿಗೆ, ಅವ್ರಂತ ಇದನ್ನ ಎಲ್ಲಾ ನೋಡಿದ್ರೆ ಏನ್ ಅನ್ಸುತ್ತೆ? ಯಾಕಂದ್ರೆ ಈಗ 10 ದಿನ ಆತು, ಈ ಕಡೆ ಸೈಟ್ ಇಲ್ಲ, ಈ ಕಡೆ ಅದರ ಮನಿ ಕಟ್ಟೋದಕ್ಕೆ ಹಣನು ಕೂಡ ಜಮಾ ಆಗಿಲ್ಲ. ಈಗ ಎಷ್ಟು ಡಿಲೇ ಆಗ್ಬಹುದು ಅನ್ಸುತ್ತ? ಮತ್ತೆ ಏನ್ ಅನ್ಸುತ್ತೆ ನಿಮ್ಗೆ ಈ ತರ ಡಿಲೇ ಆಗೋದ್ ನೋಡಿದ್ರ? ಅದರಿ, ಮತ್ತೆ ಕೊಡ್ಬೇಕಾಗಿತ್ರಿ. ಅವ್ರು ಇನ್ನು ಬೇರೆ ಚಾಚಾರ ಆಗಿರ್ತೇನ ಅಂತ ಅನ್ಕೊಂಡಿವ್ರಿ. ಕೊಡ್ತೀವಂತ ಯಾವ್ರು ಅಂದಾರ್ರೆ. ನಮ್ಗ ಒಂದು ದಾವ್ ಮಾಡಿ ಕೊಡ್ರಿ, ನನ್ ಮಗಳಿಗೆ ಹಾಕಿಸಿ ಕೊಡ್ತೀವಿ ನಾವು. ಅತ್ಲಾಗ ಇನ್ನು ಮಳೆಗಾಲ ಬರ್ತೈತಿ, ಆಕಿ ನಮ್ಮ ಮನೆಗೆ ಎಷ್ಟ್ ದಿನ ಇಟ್ಕೋಬೇಕು ನಾವು. ಅದ್ರ ಸಲುವಾಗಿ ನಿಮ್ಗೆ ದಯಮಯ ಅನ್ನೋದ್ರಿ. ಅಲ್ಲಿ ಇನ್ನೊಂದ್ ಚರ್ಚೆ ಏನಂತಂದ್ರ, ಈಗ ಆಲ್ರೆಡಿ ನಿಮಗೇನ್ ಕೊಟ್ಟಾರಲ್ಲ ಸೈಟ್ ನ, ಆ ಸೈಟ್ ಜಾಗದೊಳಗ ಆಲ್ರೆಡಿ ಹಂಚಿ ಬಿಟ್ಟಾರ ಅನ್ನೋ ಅಂತ ಮಾಹಿತಿ ಐತಿ. ಅಂದ್ರ 73 ಸೈಟ್ ಇದ್ವು, ಅವನ್ನೆಲ್ಲ ಹಂಚಿಕೆ ಮಾಡ್ಯಾರ. ಅದ್ರಾಗ ನಿಮಗ್ ಯಾವ ಸೈಟ್ ಕೊಟ್ಟಾರ ಅನ್ನೋದ ಬಾಳ ಗೊಂದಲ ಐತೆ ಅಂತಾರ. ಅದ್ರ ಬಗ್ಗೆ ಏನಾರ ಕ್ಲಾರಿಟಿ ಐತೆ ನಿಮ್ಗ? ಇನ್ನೂ ಇಲ್ರಿ, ನಮ್ಗೆ ಏನಿ ಹೇಳೇ ಇಲ್ರಿ ಅವ್ರು. ಒಟ್ಟು ಕೊಡ್ತೀವಿ 30-40 ಅಂದ್ರ ಅವತ್ತೇ ಅಂದಿದ್ದ, ಮತ್ ತಿರುಗಿ ನಮ್ಗ ಇಲ್ಲಿ ಕೊಟ್ಟಿವಿ ಇಲ್ಲಲ್ಲ ಅಂತ ಹೇಳಿಲ್ರಿ ಅವ್ರು. ಅದ್ರ ಕೆಂಚಪ್ಪ ಅವ್ರು ಪೂಜಾರ್ ಅಂದಿದ್ರು, 10-15 ಲಕ್ಷ ಇಲ್ದ ಆಗೋದಿಲ್ಲ ಇದು, ಅದನ್ನ ನಾವ್ ಮಾಡಿಕೊಡ್ತೀವಿ, ಅವ್ರು ಕೊಡೋರು ನಾವ್ ಹಾಕಿಸ್ಕೊಡ್ತೀವಿ, ನಮ್ ಜಿಗ ಕೊಡೋದ ಜವಾಬ್ದಾರಿ ಅಂತ ಅವ್ರು ಅಂದ್ರ ಅವತ್ತೆ. ಅದನ್ನ ಅದಕ್ಕ ನಾವ್ ಮತ್ತೆ ಅವ್ರು ಇನ್ನು ಹೇಳಿದ್ರಿ. ನಾವು ಇನ್ನು ಕೊಡ್ತಾರ ಬಿಡಿ ಇವತ್ತಿಲ್ಲ ನಾಳೆ ಅನ್ಕೊಂಡು ನಾವ್ ಇಲ್ಲೇ ಇದೀವ್ರಿ.
ಈಗ ಮೊನ್ನೆ ಗಣರಾಜ್ಯೋತ್ಸವ ದಿನ ನೀವು ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ಬೇಕಾದ್ರೂ 5 ಲಕ್ಷ ರೂಪಾಯಿ ಸಾಕಾಗಲ್ಲ, 15 ಲಕ್ಷ ರೂಪಾಯಿ ಬೇಕಂತ ಹೇಳಿದ್ರಿ. ಆದ್ರೆ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದು ಕೂಡ ನಿಮ್ಗೆ ಜಮಾ ಆಗಿಲ್ಲ. 15 ಲಕ್ಷ ರೂಪಾಯಿ ಕೊಡ್ತಾರ ಅನ್ನೋದು ಭರವಸೆ ಐತೆ ನಿಮ್ಗ? ಮತ್ತೆ ಅಲ್ರಿ ಮತ್ತೆ ಈಗ ಅವ್ರು ಮನಿ ಕಟ್ಸಕ್ ನಮಗ ಆಗಲ್ಲ ಅಂದಿವ್ರೆ, ಕೊಡ್ತೀವಮ್ಮ ಹಾಕಿನ ಇಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅಂದಾರ. ಆಗಲ್ಲ ಅಂತ ನಾವ್ ಅಂದ್ರುನು ಇಲ್ಲಮ್ಮ ನಾವ್ ಕೊಡ್ತೀವಿ, ಹಾಕಿಸ್ಕೊಡ್ತೀವಿ ಅಂತ ನಮ್ ಸಿದ್ದು ಪಾಟೀಲ್ ಹೇಳ್ಯಾರ್ರಿ. ಯಾವ್ದೇ ತಲೆ ಕೆಡ್ಸಿವ್ರಿ ಅಮ್ಮಾರ, ನಾವ್ ಕೊಡ್ತೀವ್ರಿ ಮಾಡಿಸ್ತೀವ್ರಿ ಅಂತ ಹೇಳ್ಯಾರ್ರಿ. ಹ್ಞೂನ್ರಿ, ಜಲ್ದಿ ಹಾಕ ಸಲುವಾಗ್ರಿ. ನಮ್ಗೇನ್ ಭರವಸೆ ಐತ್ರಿ ಅವ್ರ ಮ್ಯಾಗ, ಸಿದ್ದು ಪಾಟೀಲ್ ಮ್ಯಾಗ ಭರವಸೆ ಐತ್ರಿ ನಮಗ. ಅವರು ಮತ್ತೆ ನಮ್ಮ ಪೂಜಾರ್ ಅವರು ಹೇಳ್ಯಾರ್ರಿ. ಈಗ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸರ್ಕಾರ ಮತ್ತೆ ಜಿಲ್ಲಾಡಳಿತಕ್ಕೆ ಏನ್ ಹೇಳ್ತೀರಿ ಈ ಬಗ್ಗೆ? ಈಗ ಹಣ ಹಾಕೋದು ಡಿಲೇ ಆಗೈತಲ್ಲ, ತಡ ಆಗೈತಿ, ಅದಕ್ಕೆ ಏನ್ ಹೇಳ್ತೀರಿ? ಜಿಲ್ಲಾಡಳಿತಕ್ಕೆ ಏನ್ ಮನವಿ ಮಾಡ್ಕೊಂತೀರಿ? ಅದನ್ನ ರೀ ಒಂಚೂರು ನೀವು ಸ್ವಲ್ಪ ಇತ್ಲಾಗ ಗಮನ ಕೊಟ್ಟು ಹಾಕ್ರಿ. ನಮಗ ಲಗುನ ಮಳಿ ಬರಲ್ಲ, ನಾವು ಕಟ್ಕೊಂತೀವಿ, ನನ್ನ ಮಗಳಿಗೆ ಜಾಗ ಕೊಡ್ತೀವಿ, ಅದ್ ಕಟ್ತೀವ್ರಿ. ನೀವು ಲಗುನ ಅದನ್ನ ಒಂದಿಟ್ಟು ಎಲ್ಲದ ಬಿಟ್ಟು ಅದನ್ನ ಮಾಡ್ರಿ ಅಂತ ನಾವ್ ಬೇಡಿಕೊಳ್ಳೋದು ಅವ್ರಿಗೆ. ಹ್ಞೂನ್ರಿ, ಅವ್ರಿಗೆ ಅದನ್ನ ಹೇಳ್ಕೊಂತೀವ್ರಿ, ನಾವು ಬೇಡ್ಕೊಂತೀವ್ರಿ. ಹಿಂಗ್ರಿ ನಮ್ಗ್ ಮಾಡಿಕೊಡ್ರಿ, ನನ್ ಮಗಳ ಕರಿಗೆ ನಾವು ನಂತರ ನಿಂತಾಳ, ಮಾಡಿಕೊಡ್ರಿ ಅಪ್ಪ. ಎಚ್ಚಿಲ್ ಪಾಟೀಲ್ ಅವ್ರಿಗೆ ಹೇಳಿವ್ರಿ. ಹ್ಞೂ ನಮ್ಮ ಅಂದಾರ. ಇನ್ನು ದುಡ್ಡು ಹಾಕಿಲ್ರಿ, ಇವತ್ತಲ್ಲ ನಾಳೆ ಹಾಕ್ತಾರಂತ ನಾನು ಸುಮ್ಮನೆ ಇದೇನ್ರಿ. ಏನು ಅವ್ರಿಗೆ ಭಾಗ್ಯ ಮಾತಾಡಿಲ್ರಿ, ಅವ್ರ ಊಟ ಮಾತಾಡಿಲ್ರಿ. ಹ್ಞೂ ಅಂದಾರ್ರಿ ಅವ್ರು. ಇನ್ನು ಹೆಚ್ಚಿಂದ ಕೊಡ್ತೀವಮ್ಮ ಅಂತ ಹೇಳಿ ಅಂದಾರ ನಮ್ಮ ಸಿದ್ದು ಪಾಟೀಲ್. ಇದಿಷ್ಟು ಏನು ಈ ವೃತ್ತಿ ಕುಟುಂಬದ ಮಾತು. ಏನಂತಂದ್ರೆ ಸರ್ಕಾರ ಏನು ಜನವರಿ 26ನೇ ತಾರೀಕಿಗೆ 5 ಲಕ್ಷ ರೂಪಾಯಿ ಹಣ ಘೋಷಣೆ ಮಾಡಿದೆ. ಆ ಹಣಕ್ಕಾಗಿ ಅಂದ್ರೆ ಮನೆ ಕಟ್ಕೊಳ್ಳೋದಕ್ಕಾಗಿ ಅವರು ಬಕಪಕ್ಷಿ ಅಂತ ಕಾಯ್ತಾ ಇದಾರೆ. ಹೀಗಾಗಿ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಆದಷ್ಟು ಆ ಹಣವನ್ನು ಬೇಗನೆ ಜಮಾ ಮಾಡಬೇಕು. ಮತ್ತೆ ಅವ್ರಿಗೆ ಏನು ಮಗ ಮತ್ತ ತಾಯಿಗೆ ಇಬ್ಬರಿಗೂ ಏನು ಮನೆ ಕಟ್ಟಿಸ್ಕೊಳ್ಳೋದಕ್ಕೆ, ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಆದಷ್ಟು ಬೇಗ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.